ಸತ್ಯಯುಗದಲ್ಲಿ ಹಿರಣ್ಯಕಶಿಪು ಮತ್ತು ಅವನ ಸಹೋದರ ಹಿರಣ್ಯಾಕ್ಷ, ತ್ರೇತಾಯುಗದಲ್ಲಿ ರಾವಣ ಮತ್ತು ಅವನ ಸಹೋದರ ಕುಂಭಕರ್ಣ, ದ್ವಾಪರ ಯುಗದಲ್ಲಿ ದಂತವಕ್ರ ಮತ್ತು ಶಿಶುಪಾಲ. ಈ ಮೂರೂ ಜನ್ಮದಲ್ಲಿ ವಿಷ್ಣುವಿನ ಶತ್ರುಗಳಾಗಿ ಅವತರಿಸಿ ಶ್ರೀಮಾನ್ ವಿಷ್ಣುವಿನ ಅವತಾರಗಳಿಂದ ಕೊಲ್ಲಲ್ಪಟ್ಟ ರಾಕ್ಷಸರು ಇವರು. ಈ ರಾಕ್ಷಸರು ಒಂದು ಕಾಲದಲ್ಲಿ ವಿಷ್ಣುವಿನ ಪರಮ ಭಕ್ತರು, ವಿಷ್ಣುವಿನ ವಾಸಸ್ಥಳ ಅಂದರೆ ವೈಕುಂಠದ ದ್ವಾರಪಾಲಕರಾಗಿದ್ದವರು. ವೈಕುಂಠದಲ್ಲಿ ವಿಷ್ಣುವಿನ ದ್ವಾರಪಾಲಕರಾದ ಇವರ ಹೆಸರು ಜಯ ಮತ್ತು ವಿಜಯ. ಇವರು ಶಂಖ, ಚಕ್ರ, ಗದೆ, ಖಡ್ಗ ಹಿಡಿದಿರುತ್ತಾರೆ ಮತ್ತು 4 ಕೈಗಳಿರುತ್ತದೆ. ದೇವತೆಗಳ ಗುಂಪಿಗೆ ಸೇರಿದವರಾಗಿರುತ್ತಾರೆ. ದೇವತೆಗಳೆಂದು ಕರೆಯಲ್ಪಡುವ ವಿಷ್ಣುವಿನ ದ್ವಾರಪಾಲಕರಾಗಿದ್ದ ಜಯ ಮತ್ತು ವಿಜಯ 3 ಜನ್ಮದಲ್ಲೂ ರಾಕ್ಷಸರಾಗಿ ಜನ್ಮ ತಾಳಿದ್ದು ಯಾಕೆ? ಭಗವತ್ ಪುರಾಣದ ಕಥೆಯ ಪ್ರಕಾರ ಬ್ರಹ್ಮನ ಮಾನಸ ಪುತ್ರರಾದ 4 ಕುಮಾರರು ವಿಷ್ಣುವನ್ನು ನೋಡಲು ವೈಕುಂಠಕ್ಕೆ ಭೇಟಿ ನೀಡುತ್ತಾರೆ. ಈ 4 ಕುಮಾರರು ಬ್ರಹ್ಮನ ಮನಸ್ಸಿನಿಂದ ಜನಿಸಿದ ಮಕ್ಕಳು. ಹಾಗಾಗಿ ಇವರನ್ನು ಮಾನಸ ಪುತ್ರರೆಂದು ಕರೆಯುತ್ತಾರೆ. ಇವರು ದೊಡ್ಡ ಜ್ಞಾನಿಗಳು ಮತ್ತು ಇವರ ತಪಸ್ಸಿನ ಬಲದಿಂದ ದೊಡ್ಡ ವಯಸ್ಸಿನವರಾಗಿದ್ದರೂ ಕೇವಲ ಮಕ್ಕಳಂತ ಕಾಣುತ್ತಾರೆ. ಇವರು ವೈಕುಂಠಕ್ಕೆ ಭೇಟಿ ನೀಡಿದಾಗ ಜಯ ಮತ್ತು ವಿಜಯ ಇವರನ್ನು ನೋಡಿ ಚಿಕ್ಕ ಮಕ್ಕಳೆಂದು ಭಾವಿಸಿ ಇವರಿಗೆ ವೈಕುಂಠದ ಒಳಗೆ ಪ್ರವೇಶ ನೀಡುವುದಿಲ್ಲ. ಬದಲಾಗಿ ಶ್ರೀ ವಿಷ್ಣುವು ವಿಶ್ರಾಂತಿಯಲ್ಲಿದ್ದಾರೆ, ನೀವಿನ್ನು ಹೊರಡಿ ಎಂದು ದ್ವಾರಪಾಲಕರಾದ ಜಯ ವಿಜಯ ಅವರು ಹೇಳುತ್ತಾರೆ. ಇದಕ್ಕೆ ಕೋಪಗೊಂಡ 4 ಕುಮಾರರು ನಮ್ಮನ್ನು ಒಳಗೆ ಬಿಡಲು ಅಡ್ಡಿಯಾಗುತ್ತಿರುವೆಯೇ ಎಂದು ಶಾಪ ನೀಡುತ್ತಾರೆ. ನೀವು ಭೂಮಿಯಲ್ಲಿ ಜನಿಸಿ ಕಾಮ, ಕ್ರೋಧ ಮತ್ತು ಲೋಭಗಳ ದೋಷಗಳನ್ನು ಜಯಿಸಿ ನಂತರ ಶುದ್ಧವಾಗಿ ಬನ್ನಿ ಎಂದು ಶಾಪವನ್ನು ನೀಡುತ್ತಾರೆ. ತಕ್ಷಣ ಜಯ ವಿಜಯ ಇಬ್ಬರು ವಿಷ್ಣುವಿನ ಬಳಿ ಹೋಗಿ ಶಾಪದಿಂದ ಮುಕ್ತಿ ನೀಡಬೇಕೆಂದು ಕೇಳುತ್ತಾರೆ. ಇದಕ್ಕೆ ವಿಷ್ಣು, ಕುಮಾರರ ಶಾಪ ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಆದರೆ ನಿಮ್ಮಲ್ಲಿ 2 ಆಯ್ಕೆ ಇದೆ. ಒಂದು, ನೀವು ನನ್ನ ಪರಮ ಭಕ್ತರಾಗಿ 7 ಜನ್ಮ ಪಡೆದು ಮರಳಿ ನನ್ನ ಬಳಿ ಬರಬೇಕು. ಇಲ್ಲವಾದರೆ 2ನೇದು, ನನ್ನ ಬದ್ಧ ವೈರಿಯಾಗಿ 3 ಜನ್ಮ ಪಡೆದು ಮರಳಿ ನನ್ನ ಬಳಿ ಬರುವುದು ಮತ್ತು ನನ್ನಲ್ಲಿಯೇ ಶಾಶ್ವತವಾಗಿ ಇರುವುದು ಎಂದು ವಿಷ್ಣು ಹೇಳುತ್ತಾರೆ. ಇದಕ್ಕೆ ಜಯ ಮತ್ತು ವಿಜಯ 7 ಜನ್ಮಗಳ ಕಾಲ ವಿಷ್ಣುವಿನಿಂದ ದೂರ ಉಳಿಯಲು ನಮಗೆ ಸಾಧ್ಯವಿಲ್ಲ, ಹಾಗಾಗಿ ನಿಮ್ಮ ಶತ್ರುಗಳಾಗಿ 3 ಜನ್ಮ ಪಡೆದು ಮರಳುತ್ತೇವೆ ಎಂದು ಹೇಳುತ್ತಾರೆ. ಹೀಗೆ ಸತ್ಯಯುಗದಲ್ಲಿ ಮೊದಲ ಜನ್ಮದಲ್ಲಿ ಹಿರಣ್ಯಕಶಿಪು ಜಯ ಆಗಿ ಮತ್ತು ಹಿರಣ್ಯಾಕ್ಷ ವಿಜಯ ಆಗಿ ಜನಿಸಿ ವರಹ ಮತ್ತು ನರಸಿಂಹ ಅವತಾರಗಳಿಂದ ಕೊಲ್ಲಲ್ಪಡುತ್ತಾರೆ. ತ್ರೇತಾಯುಗದಲ್ಲಿ ಇವರ 2ನೆಯ ಜೀವನದಲ್ಲಿ ರಾವಣ ಜಯರಾಗಿ ಹುಟ್ಟಿ ಮತ್ತು ಕುಂಭಕರ್ಣ ವಿಜಯವಾಗಿ ಜನಿಸಿ ಇಬ್ಬರು ರಾಮನಿಂದ ಕೊಲ್ಲಲ್ಪಡುತ್ತಾರೆ. ಇನ್ನು 3ನೆಯ ಜನ್ಮ ಅಂದರೆ ದ್ವಾಪರ ಯುಗದಲ್ಲಿ ಶಿಶುಪಾಲ ಜಯ ಆಗಿ ಹುಟ್ಟಿ ಮತ್ತು ದಂತವಕ್ರ ವಿಜಯಾಗಿ ಜನಿಸಿ ಇಬ್ಬರು ಶ್ರೀಕೃಷ್ಣನಿಂದ ಕೊಲ್ಲಲ್ಪಡುತ್ತಾರೆ. ಇವರ ಮೊದಲ 2 ಜನ್ಮಗಳಲ್ಲಿ ಸಹೋದರರಾಗಿದ್ದು ಮತ್ತು ಇವರ ಕೊನೆಯ ಜನ್ಮದಲ್ಲಿ ಸೋದರ ಸಂಬಂಧಿಗಳಾಗಿರುತ್ತಾರೆ. ಯುಗ ಪರಿಣಾಮಗಳಿಂದಾಗಿ ಪ್ರತಿ ನಂತರ ಜನ್ಮದಲ್ಲೂ ಜಯ ಮತ್ತು ವಿಜಯ ಸಾಮರ್ಥ್ಯವು ಕ್ರಮೇಣ ಕ್ಷೀಣಿಸುತ್ತದೆ ಎಂದು ಉಲ್ಲೇಖಿಸಿದ್ದಾರೆ. ಮತ್ತು ಮೊದಲ ಜನ್ಮದಲ್ಲಿ ಅವರು ಪ್ರತ್ಯಕ್ಷವಾಗಿ ಭೂಮಿಯನ್ನು ವಶಪಡಿಸಿಕೊಂಡು ಆಳಿದ ಅಸುರರಾಗಿ ಜನಿಸಿದ್ದರು. 2ನೆಯ ಜನ್ಮದಲ್ಲಿ ಭೂಮಿಯ ಮೇಲೆ ಕೇವಲ ಒಂದು ಪ್ರದೇಶವನ್ನು ಆಳುವ ರಾಕ್ಷಸರಾಗಿ ಜನಿಸಿ 3ನೆಯ ಜನ್ಮದಲ್ಲಿ ಅವರು ಕೃಷ್ಣನ ವಿಸ್ತೃತ ಕುಟುಂಬದಲ್ಲಿಯೇ ಮನುಷ್ಯರಾಗಿ ಜನ್ಮ ಪಡೆದಿರುತ್ತಾರೆ. ಇವರ ಶಾಪದಿಂದ 3 ಜನ್ಮಗಳ ಪಡೆದು ನಂತರ ಇವರ ಶಾಪದ ವಿಮೋಚನೆಯಾಗಿ ಇವರು ಮತ್ತೆ ವಿಷ್ಣುವಿನ ವೈಕುಂಠದಲ್ಲೇ ದ್ವಾರಪಾಲಕರಾಗಿ ವಿಷ್ಣುವಿನ ಪ್ರೀತಿ ಪಾತ್ರರಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ಹಾಗೆಯೇ ಕಲಿಯುಗದಲ್ಲಿ ಇವರನ್ನು ನಾವು ವಿಷ್ಣು ದೇವಾಲಯಗಳಲ್ಲಿ ದ್ವಾರಪಾಲಕರಾಗಿ ಕಾಣಬಹುದು. ತಿರುಮಲದಲ್ಲಿರುವ ವೆಂಕಟೇಶ್ವರನ ದೇವಾಲಯ, ಪೂರಿ ಜಗನ್ನಾಥನ ದೇವಾಲಯ ಮತ್ತು ಶ್ರೀರಂಗನ ರಂಗನಾಥನ ದೇವಾಲಯದಲ್ಲಿ ಜಯ ವಿಜಯರ ಪ್ರತಿಮೆಗಳು ಪ್ರಮುಖವಾಗಿ ನೋಡಬಹುದಾಗಿದೆ. ನೀವು ದೇವಾಲಯಕ್ಕೆ ಭೇಟಿ ನೀಡಿದಾಗ ಇವರನ್ನು ನೋಡಿ ಕತೆ ನಿಮಗೆ ನೆನಪಾಗಲಿ. ನಾನು ಮೇಘನಾ. ನನ್ನ ವಿಡಿಯೋಸ್ಗಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.